ನಮಸ್ಕಾರ ಸದ್ಗುರು. ಈ ಪ್ರಾಣಕ್ಕೂ ಮತ್ತು ಕುಂಡಲಿನಿಗೂ ಏನು ಸಂಬಂಧ? ಈ ಪ್ರಾಣದ ಹರಿವನ್ನ ಸರಿಯಾಗಿ ಉಂಟಾಗೋ ಹಾಗೆ ಹೇಗೆ ಮಾಡೋದು ಮತ್ತು ಅದನ್ನ ಹಾಗೆ ಕಾಪಾಡಿಕೊಳ್ಳೋದು ಹೇಗೆ? ಕುಂಡ ಅನ್ನೋ ಪದದ ಅರ್ಥ ಕುಳಿ ಅಂತ. ಅದು ನೀವು ಹೋಮಕುಂಡ ಇರಬಹುದು, ಸಾಮಾನ್ಯವಾಗಿ ನೀವು ಇಲ್ಲಿ ನೋಡಿರೋ ತೀರ್ಥಕುಂಡ ಇರಬಹುದು, ಬರೀ ಕುಂಡ ಇರಬಹುದು. ಒಟ್ಟಿನಲ್ಲಿ ಅದೊಂದು ಕುಳಿ. ಕುಂಡಲಿನಿ ಅಂದರೆ ಒಂದು ನಿರ್ದಿಷ್ಟ ಶಕ್ತಿಯ ಹೆಸರಲ್ಲ. ನಾನು ಮಾತಾಡ್ತಿದ್ದೀನಿ, ಇದು ಕೂಡ ಕುಂಡಲಿನಿ. ನೀವು ಕೇಳ್ತಿರೋದು ಕೂಡ ಕುಂಡಲಿನಿ. ನಾಯಿ ಬೊಗಳ್ತಾ ಇದ್ರೆ ಅದು ಕುಂಡಲಿನಿ. ಮರದಲ್ಲಿ ಹೂ ಅರಳುತ್ತಿದ್ರೆ ಅದು ಕುಂಡಲಿನಿ. ಅಂದರೆ ಈ ಸೃಷ್ಟಿಯಲ್ಲಿರೋ ಇಡೀ ಶಕ್ತಿನೇ ನಾವು ಕುಂಡಲಿನಿ ಅಂತೀವಿ. ಯಾಕಂದರೆ ಶಕ್ತಿಯ ಸ್ವರೂಪ ಇದು. ಅದು ಯಾವಾಗಲೂ ಒಂದು ಕುಂಡದಲ್ಲಿರುತ್ತೆ. ಒಂದು ಸಾಧ್ಯತೆಯನ್ನು ಇಟ್ಟರೆ ಮಾತ್ರ ಬೀಜದ ತರಹ ಅದು ವ್ಯಕ್ತವಾಗುತ್ತೆ. ಈಗ ಸರಿಯಾದ ಬೀಜ ಹಾಕಿ ತನ್ನಷ್ಟಕ್ಕೆ ಬೆಳೆಯೋಕೆ ಬಿಡಬೇಕು, ಬಲವಂತವಾಗಿ ಹೊರಗೆಳಿಬಾರ್ದು. ಆದರೆ ಯಾರಿಗೆ ಆತುರ ಇರುತ್ತೋ, ಯಾರು ಸಮರ್ಥರಾಗಿರ್ತಾರೋ ಅಥವಾ ಯಾರು ಯಾವಾಗಲೂ ಸಮರ್ಥರಾದವರ ಜೊತೆಯಲ್ಲಿ ಇರ್ತಾರೋ ಅಂಥವರು ಹೊರ ತೆಗಿಬಹುದು. ತಂತ್ರವಿದ್ಯೆಯಲ್ಲಿ ಕೆಲವು ಪದ್ಧತಿಗಳಿವೆ. ಕೆಲವೊಂದು ರೀತಿಯ ಜನರಿದ್ರು. ಮುಖ್ಯವಾಗಿ ಸೆಂಟ್ರಲ್ ಏಷ್ಯಾದಲ್ಲಿ ಕೆಲವು ಅಲೆಮಾರಿ ಜಿಪ್ಸಿಗಳಿದ್ರು. ಅಲೆಮಾರಿ ಜನರು ಅವರು ತಮ್ಮ ಆಚರಣೆಗಳಿಂದ ಬರೀ 2.5 - 3 ಗಂಟೆಯೊಳಗೆ ಒಂದು ಸೇಬಿನ ಬೀಜ ಹಾಕಿ ಮರ ಬೆಳೆಸಿ ಹಣ್ಣು ಬಿಡೋ ಹಾಗೆ ಮಾಡ್ತಿದ್ರು. ಭಾರತದಲ್ಲೂ ಇಂಥದ್ದು ಎಷ್ಟೋ ಆಗಿವೆ. ನಾನು ಹೇಳ್ತಿರೋದು ಭಾರತದ ಹೊರಗೂನು ಜನರು ಇದನ್ನು ಮಾಡ್ತಿದ್ರು. ಯಾಕಂದರೆ ಅವರಿಗೆ ತಂತ್ರದ ಕೆಲವು ಪ್ರಕ್ರಿಯೆ ಗೊತ್ತಿತ್ತು. ಅವರು ಬೀಜ ಹಾಕಿ ಕೆಲವೇ ಗಂಟೆಗಳಲ್ಲಿ ಕೆಲವು ಆಚರಣೆಗಳನ್ನು ಮಾಡಿ ಅದನ್ನು ದೊಡ್ಡ ಮರವಾಗಿ ಬೆಳೆಸಿ ಹಣ್ಣು ಬರೋ ಹಾಗೆ ಮಾಡ್ತಿದ್ರು. ನೀವು ಒಂದು ನಿರ್ದಿಷ್ಟ ರೀತಿಯ ಶಕ್ತಿಯನ್ನು ಉಂಟು ಮಾಡಿದರೆ ಅಥವಾ ಒಂದು ರೀತಿಯ ಶಕ್ತಿಯನ್ನು ಹೊರತೆಗೆದರೆ ಜೀವನದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಗಬೇಕಾದದ್ದು ತುಂಬ ವೇಗವಾಗಿ ಆಗುತ್ತೆ. ಕುಂಡಲಿನಿ ಒಂದು ರೀತಿಯ ಯೋಗಾಭ್ಯಾಸದ ವಿವರಣೆ ಅಷ್ಟೇ. ನನಗೊತ್ತು ಇವತ್ತು ಎಲ್ಲೆಂದರಲ್ಲಿ ಜನ ಈ ಪದನ ಯಾವುದೋ ಫಿಲ್ಮ್ ಸ್ಟಾರ್ ಹೆಸರೇನೋ ಅನ್ನೋ ಥರ ಬಳಸ್ತಾರೆ. ಕುಂಡಲಿನಿ, ನಿನ್ನ ಕುಂಡಲಿನಿ ಎಲ್ಲಿದೆ ಅಂತ. ನೋಡಿ, ಕುಂಡದಲ್ಲಿರೋ ನಿಮ್ಮ ಶಕ್ತಿನ ಹೊರತೆಗೆಯೋದು ಅಂದ್ರೆ ಸುಪ್ತವಾಗಿರೋ ಆ ಶಕ್ತಿನ ಹೊರಗೆ ತರೋದೇ ಕುಂಡಲಿನಿ. ಕುಂಡಲಿನಿ ಯೋಗ ಅಂದರೆ ಆ ಕುಂಡದಲ್ಲಿರೋ ಶಕ್ತಿನ ಹೊರಗೆ ತಂದು ಅದನ್ನು ಆಕ್ಟಿವ್ ಮಾಡೋದು. ಅಗಾಧ ಪ್ರಮಾಣದ ಶಕ್ತಿ ಆ ಕುಂಡದಲ್ಲಿದೆ, ಇನ್ನೂ ಅಲ್ಲೇ ಇದೆ, ನಿಮ್ಮಲ್ಲೂ ಇದೆ. ಆದರೆ ಅದಿನ್ನೂ ನಿಮ್ಮದಾಗಿಲ್ಲ. ಅದನ್ನು ಹೊರತೆಗೆಯೋ ತನಕ ಅದು ನಿಮ್ಮದಾಗಲ್ಲ. ಇದಕ್ಕೆ ಕೈ ಹಾಕೋ ಧೈರ್ಯ ಮಾಡಿದರೆ ತುಂಬ ವಿಷಯಗಳಿಗೆ ರೆಡಿ ಇರಬೇಕು. ಅದಕ್ಕೆ ನಾವು ಕುಂಡಲಿನಿ ಯೋಗ ಅನ್ನೋ ಇಡೀ ಯೋಗ ಪದ್ಧತಿಯನ್ನೇ ರೂಪಿಸಿದ್ವಿ, ನೇರವಾಗಿ ಕೈ ಹಾಕೋ ಧೈರ್ಯ ಮಾಡೋರಿಗೆ. ಯಾಕಂದರೆ ಒಮ್ಮೆ ಈ ಕಡೆ ಹೆಜ್ಜೆ ಇಟ್ಟರೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಇರಬಾರದು. ಆಕೆ ಆಸನ ಮಾಡ್ತಿದ್ದಾಳೆ, ಆದರೆ ರಿಲೇಶನ್ಶಿಪ್ ಬಗ್ಗೆ ಯೋಚನೆ, ನಿಮಗೆ ಆ ಥರ ಯೋಚನೆ ಇರಬಾರದು. ನೀವು ಆಸನ ಮಾಡ್ತೀರಿ, ಆದರೆ ದುಡ್ಡಿನ ಬಗ್ಗೆ ಚಿಂತೆ, ಆ ಥರದ ಯೋಚನೆಗಳೆಲ್ಲ ಇರಬಾರದು. ಯಾಕಂದರೆ ಈ ಶಕ್ತಿ ಒಳಗಿನಿಂದ ಆವರಿಸಿದರೆ ಉಳಿದಿದ್ದೆಲ್ಲ ಹೋಗಿಬಿಡುತ್ತೆ, ಯಾವುದು ಮುಖ್ಯ ಆಗಲ್ಲ. ಹಾಗಾಗಿ ಕುಂಡಲಿನಿ ಯೋಗ ತಮ್ಮ ಸುತ್ತಲಿನ ಜೀವನದ ಮೇಲೆ ಯಾವುದೇ ಆಸಕ್ತಿ ಇಲ್ಲದವರಿಗಾಗಿ. ಪ್ರಭುತ್ವ ಸಾಧಿಸಿದ ಮೇಲೆ ಜೀವನದ ಜೊತೆ ಆಡಬಹುದು, ಆದರೆ ಆ ಸಾಧನೆಯಲ್ಲಿರುವಾಗ ಸುತ್ತ ಇರೋ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಅವರ ಒಂದೇ ಇಂಟ್ರೆಸ್ಟ್ ಅಂದರೆ ಈ ಜೀವ ಚೈತನ್ಯ ಎಲ್ಲಿಂದ ಬರ್ತಿದೆ ಅಂತ ಆ ಕುಂಡವನ್ನು ಅನ್ವೇಷಿಸೋದು. ಇದೆಲ್ಲ ನಡೀತಿದೆಯಲ್ಲ, ಭೌತಿಕವಾಗಿರೋ ಇದೆಲ್ಲ ಎಲ್ಲಿಂದ ಬರ್ತಿದೆ ಅಂತ ತಿಳ್ಕೋಬೇಕಿದೆ. ಅದಕ್ಕೆ ಧುಮುಕಿ ನೋಡಬೇಕಿದೆ. ಕುಂಡಲಿನಿ ಯೋಗದ ಒಂದು ಆಯಾಮ ಅಂದರೆ
ಆ ಕುಂಡಕ್ಕೆ ಹೋಗೋದು. ಈ ಕುಂಡ ಅನ್ನೋದು ಇನ್ನೊಂದು ಅರ್ಥದಲ್ಲಿ ಗರ್ಭ ಅಂತ. ನೀವು ಗರ್ಭಕ್ಕೆ ಹೋಗೋಕೆ ನೋಡ್ತಿದ್ದೀರಿ. ಗರ್ಭಕ್ಕೆ ಹೋಗೋದು ಅಂದರೆ ನೀವು ಎಲ್ಲಿ ತಯಾರಾದ್ರೋ ಆ ಜಾಗಕ್ಕೆ ಹೋಗೋದು ಅಂತ. ಇದನ್ನು ಹೆಣ್ಣಿನ ದೇಹದ ಅಂಗದ ದೃಷ್ಟಿಯಿಂದ ಯೋಚನೆ ಮಾಡಬೇಡಿ. ಇದು ನೀವು ಮ್ಯಾನುಫ್ಯಾಕ್ಚರ್ ಆದ ಜಾಗ ಅಲ್ವಾ? ನೀವು ತಯಾರಾದ ಫ್ಯಾಕ್ಟ್ರಿಗೆ ವಾಪಸ್ ಹೋದ ಹಾಗೆ. ನಿನ್ನೆ ನಾನು ಬೆಂಗಳೂರಿನ ವೋಲ್ವೋ ಪ್ಲಾಂಟ್ಗೆ ಹೋಗಿದ್ದೆ. ಅಲ್ಲಿ ಬಸ್ ಮತ್ತು ಟ್ರಕ್ಗಳನ್ನು ತಯಾರು ಮಾಡ್ತಾರೆ. ನಾನು ಅಲ್ಲಿಗೆ ಹೋಗಿ ಇಡೀ ದಿನ ಇಂಜಿನ್ಗಳು, ಅಲ್ಲಿನ ಕೆಲಸ ಮತ್ತು ತಂತ್ರಜ್ಞಾನವನ್ನು ನೋಡ್ತಾ ಅದರಲ್ಲೇ ಮುಳುಗಿದ್ದೆ. ಯಾಕಂದರೆ ಒಂದು ಮೆಷಿನ್ ಹೊರಗಡೆ ಕೆಲಸ ಮಾಡೋದನ್ನು ನೋಡೋದೇ ಬೇರೆ, ಹೇಗೆ ತಯಾರಾಗತ್ತೆ ಅಂತ ನೋಡೋದೇ ಬೇರೆ. ಎಷ್ಟು ಕಾಳಜಿಯಿಂದ, ಎಷ್ಟು ಬುದ್ಧಿವಂತಿಕೆಯಿಂದ ತಯಾರು ಮಾಡ್ತಾರೆ ಅಂತ ನೋಡೋದು ಪೂರ್ತಿ ಬೇರೆ ರೀತಿ ಇರುತ್ತೆ. ತಾಯಿಯ ಗರ್ಭ ಕೂಡ ಹಾಗೆ ಅಲ್ವಾ? ಅಂಥ ಒಂದು ಸಂಕೀರ್ಣವಾದ ವ್ಯವಸ್ಥೆ ಹೆಣ್ಣಿನ ಗರ್ಭದಲ್ಲಿ ರೂಪುಗೊಳ್ಳುತ್ತೆ. ಹೆಚ್ಚಿನ ಕುಂಡಲಿನಿ ಯೋಗಿಗಳು ಏನು ಮಾಡ್ತಾರೆ ಅಂದರೆ, ಅವರಿಗೆ ಗುಹೆ ಸಿಗದೇ ಇದ್ದರೆ ಭೂಮಿಯಲ್ಲಿ ಒಂದು ಗುಂಡಿ ಅಗೆದು ಅದರೊಳಗೆ ಹೋಗ್ತಾರೆ. ನಾನು ಕೆಲವು ಕುಂಡಲಿನಿ ಯೋಗಿಗಳನ್ನು ನೋಡಿದ್ದೀನಿ. ಅವರ ಗುಂಡಿಗೆ ಹೋಗಿ ದುರದೃಷ್ಟವಶಾತ್ ಅವರು ಇಲಿಗಳ ತರಹ ಆಗಿಬಿಟ್ಟಿದ್ರು. ಯೋಗಿಗಳ ಥರ ಇರಲಿಲ್ಲ. ಒಳಗೆ ಕೂತಿದ್ರು ಅಷ್ಟೇ. ತಮ್ಮೊಳಗೆ ಏನಾಗಬೇಕಿತ್ತೋ ಅದನ್ನು ಮಾಡಿಕೊಳ್ಳದೆ. ಹಾಗಾದಾಗ ಬರೀ ಇಲಿ ಆಗುತ್ತೀರಾ ಅಷ್ಟೇ. ರೇಸಲ್ಲಿಲ್ಲ, ಬರೀ ಇಲಿ. ಒಮ್ಮೆ ಹೀಗಾಯಿತು. ಹೈದರಾಬಾದ್ನಲ್ಲಿ ಕ್ಲಾಸ್ ತಗೊಳ್ತಿದ್ದೆ. ಸುಮಾರು ವರ್ಷಗಳ ಹಿಂದೆ ನಾನು ನಡೆಸಿದ ಮೊದಲ ಕೆಲವು ಪ್ರೋಗ್ರಾಮ್ಗಳು, 30 ವರ್ಷಗಳ ಹಿಂದೆ. ಸಾವಿರದ 1985 ಅಥವಾ 83 ಅನಿಸುತ್ತೆ. ಹೈದರಾಬಾದ್ನಲ್ಲಿ ಅದು ನನ್ನ ಮೊದಲ ಕ್ಲಾಸ್. ಅಲ್ಲಿಗೆ ಒಬ್ಬರು ಬಂದರು. ಬಡಕಲು ದೇಹ, ಮಸಲ್ಸ್ ಏನೂ ಇರಲಿಲ್ಲ, ತೆಳ್ಳಗಿದ್ರು. ಅವರು ಒಬ್ಬ ಮಾಜಿ MP. ಅವರಿಗೆ ಕುಂಡಲಿನಿ ಯೋಗದ ಮೇಲೆ ಎಷ್ಟು ಹುಚ್ಚು ಹಿಡಿದಿತ್ತಂದ್ರೆ ಅವರು ಒಂದು ಗುಂಡಿ ತೆಗೆದಿದ್ರು. ಹೈದರಾಬಾದ್ನಿಂದ ಯಾರಾದರೂ ಇದ್ದೀರಾ ಇಲ್ಲಿ? ಓ, ನೀವಿದ್ದೀರಾ? ಈ ಹುಸೇನ್ ಸಾಗರ್ ಇದೆಯಲ್ಲ, ಅದರ ಇನ್ನೊಂದು ಸೈಡ್, ಟ್ಯಾಂಕ್ ಬಂಡ್ ಅಲ್ಲ, ಅದರ ಇನ್ನೊಂದು ಸೈಡ್. ಆ ಮನುಷ್ಯ ಹೇಗೋ ಗವರ್ನಮೆಂಟ್ ಪರ್ಮಿಷನ್ ತಗೊಂಡು ಒಂದು ಸಣ್ಣ ರೂಮ್ ಕಟ್ಟಿ ಅದರೊಳಗೆ ಒಂದು ಗುಂಡಿ ತೆಗೆದು ಅದರೊಳಗೆ ಕೂತು ಯೋಗ ಮಾಡ್ತಿದ್ರು. ಅವರಿಗೆ ಎಷ್ಟು ಅಹಂಕಾರ ಇತ್ತಂದ್ರೆ ಅವರು ತಮಗೆ ತಾವೇ ತುಂಬಿ ಹೋಗಿದ್ರು. ಯಾರಿಂದಲೂ ಇನ್ಸ್ಟ್ರಕ್ಷನ್ಸ್ ತಗೊಳ್ಳೋಕೆ ರೆಡಿ ಇರಲಿಲ್ಲ. ಬರೀ ಬುಕ್ ಓದಿ ಕುಂಡಲಿನಿ ಯೋಗ ಮಾಡೋಕೆ ಶುರು ಮಾಡಿದ್ರು. ಅವರು ನನ್ನ ಹತ್ತಿರ ಬಂದಾಗ ಒಂಥರ ವಿಚಿತ್ರ ಜೀವಿ ಆಗಿದ್ರು. ಆದರೆ ಅವರು MP ಅಟ್ಲೀಸ್ಟ್ ಆಗಿದ್ರು. ಜಗತ್ತಿನ ರೀತಿ ನೀತಿ ಗೊತ್ತಿರೋರು. ನಾನು ಜವಾಬ್ದಾರಿ ಬಗ್ಗೆ ಹೇಳೋಕೆ ಶುರು ಮಾಡಿದೆ. ಅವರು, ನಾನು ಇಲ್ಲಿ ಅದನ್ನೆಲ್ಲ ಕಲಿಯೋಕೆ ಬಂದಿಲ್ಲ, ಯೋಗ ಕಲಿಸು ಅಂದರು. ನಾನು ಅವರನ್ನು ನೋಡಿ, ನನಗಿದು ತುಂಬ ಚೆನ್ನಾಗಿ ನೆನಪಿದೆ. ಯಾಕಂದರೆ ಅಲ್ಲಿ ಸೇರಿದ್ದ ಜನರು, ವಾಲಂಟಿಯರ್ಸ್ ಎಲ್ಲ ಶಾಕ್ ಆಗಿಬಿಟ್ಟಿದ್ರು. ನಾನು ಸುಮಾರು ಏನೇನೋ ಹೇಳ್ತಿದ್ದೆ, ಅವರು ಮತ್ತೆ ಅದನ್ನೇ ಹೇಳ್ತಿದ್ರು. ಏನಯ್ಯ ಅಂದೆ. ನೋಡಯ್ಯ, ಇಲ್ಲಿ ಕೇಳು. ಕಳೆದ 12-15 ವರ್ಷಗಳಿಂದ ನಿನಗೆ ನೀನು ಏನು ಮಾಡ್ಕೊಂಡಿದ್ದೀಯ ಅಂತ ಗೊತ್ತು. ಸುಮ್ಮನಿದ್ರೆ ಇದನ್ನು ಸರಿ ಮಾಡ್ತೀನಿ, ಇಲ್ಲ ಅಂದರೆ ಈಗಲೇ ನಿನಗೆ ಬೇರೆ ಏನಾದರೂ ಮಾಡಬೇಕಾಗುತ್ತೆ ಅಂದೆ. ಯಾಕಂದರೆ ಅವರು ಕ್ಲಾಸ್ ಮುಂದುವರಿಯೋಕೆ ಬಿಡ್ತಿರ್ಲಿಲ್ಲ. ಪ್ರೋಗ್ರಾಮ್ನಲ್ಲಿ 100 ಜನರಿದ್ರು. ಇವರು ಯಾವುದೋ ಬುಕ್ನಲ್ಲಿ ಓದಿರೋ ಯೋಗದ ಬಗ್ಗೆ ಹೇಳ್ತಾನೇ ಇದ್ರು. ಒಬ್ಬ MP ಗೆ ನಾನು ಏನಯ್ಯ ಅಂದಿದ್ದನ್ನು ಕೇಳಿ ಎಲ್ಲರೂ ಶಾಕ್ ಆಗಿದ್ರು. ಸದ್ಗುರು, ನಿಮ್ಮ ಕಥೆ ಮುಗದೆ ಹೋಗಬಹುದು ಅಂದರು. ಪ್ರೋಗ್ರಾಮ್ ಮುಗಿದ ಮೇಲೆ ನಾವು ಅವರಿಗೆ ಏನೋ ಮಾಡಿದ್ವಿ. ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಮಧುರ ಅನುಭವನ ಪಡ್ಕೊಂಡ್ರು. ಆಮೇಲೆ ನನ್ನ ಹತ್ರ ತಮ್ಮ ಸಾಧನಾ ರೂಮ್ಗೆ ಬಂದು
ಆಶೀರ್ವಾದ ಮಾಡಿ ಅಂದರು. ನಾನು ಸರಿ ಅಂತ ಹೋದೆ. ಹುಸೇನ್ ಸಾಗರ್ನ ಆ ಕಡೆ ಹೋದೆ. ಅಲ್ಲಿ ಅವರ ಬಿಲ್ಲ ಇತ್ತು. ನೋಡಿ, ಸರಿಯಾಗಿ ಮಾಡಿದರೆ ಅದು ಯೋಗಿಯ ಗುಹೆ ಆಗಬಹುದು. ಆದರೆ ಸರಿಯಾದ್ದನ್ನ ಮಾಡದಿದ್ರೆ ಅದು ಬರೀ ಉಸಿರುಗಟ್ಟಿಸೋ ಗುಂಡಿ ಆಗುತ್ತೆ ಅಷ್ಟೇ. ಒಳಗೆ ಹೋಗ್ತಿದ್ದ ಹಾಗೆ ದುರ್ನಾತ ಬಂತು. ಅಂದರೆ ಅದು ವಾಸನೆ ಅನ್ನೋ ಥರ ಹೇಳ್ತಿಲ್ಲ, ಜೀವಂತಿಕೆ ಇಲ್ಲದ ದುರ್ನಾತ. ಅವರು ತಮ್ಮನ್ನು ಕೊಂದುಕೊಳ್ತಾ ಇದ್ರು, ಎಲ್ಲ ತಪ್ಪಾದ್ದನ್ನೇ ಮಾಡಿಕೊಂಡು. ಅವರು ಬಾಕಿ ಎಲ್ಲದನ್ನೂ ಸರಿಯಾಗಿ ಮಾಡ್ತಿದ್ರು. ಅಂದರೆ ಚಾಪೆ ಮೇಲೆ ಮಲಗೋದು, ದಿಂಬು ಇಲ್ಲದೆ ಇರೋದು, ದಿನಕ್ಕೆ ಒಂದೇ ಊಟ ಮಾಡೋದು. ಯೋಗಿಗಳು ಹೀಗೆ ಮಾಡಬೇಕು ಅಂತ ಬುಕ್ಕಲ್ಲಿ ಓದಿರೋ ಎಲ್ಲದನ್ನೂ ಮಾಡ್ತಿದ್ರು. ನಾನು ಬೆಳಗ್ಗೆ ಹೋಗಿದ್ದೆ. ಬೆಳಗಿನ 6-6:30 ಇರಬಹುದು. ಅವ್ರ ಜೊತೆ ಮಾತಾಡಿದೆ. ಅಷ್ಟೊತ್ತಿಗೆ ಅವರಲ್ಲಿ ವಿನಯ ಬಂದಿತ್ತು. ಆಗ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿ ಅಂದೆ. ಅವರು ಬೆಳಗ್ಗೆ ಏನೂ ತಿನ್ನಲ್ಲ, ನಾನು ಏನೇನೂ ತಿನ್ನಲ್ಲ, ಆರ್ಡರ್ ಮಾಡಿ, ನಾನು ತಿನ್ನಬೇಕು ಅಂದೆ. ನೋಡಿ, ಉಪವಾಸ ಇರೋದೇ ದೊಡ್ಡ ಸಾಧನೆ ಅಂದ್ಕೊಂಡವರಿಗೆ ತಿನ್ನೋದು ಭ್ರಷ್ಟತನ ಅನಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಅದನ್ನೇ ಮಾಡಿಸೋಕೆ ನೋಡಿದೆ. ಅಲ್ಲೇ ಕೂತು ತಿನ್ನಬೇಕು ಅಂದ್ಕೊಂಡೆ. ನಾನು ಹತ್ತಿರ ಇರೋ ಹೋಟೆಲ್ ಯಾವುದು, ಇದು ಆರ್ಡರ್ ಮಾಡು, ಅದು ಆರ್ಡರ್ ಮಾಡು ಅಂದೆ. ಆ ಮನುಷ್ಯ ಯಾವತ್ತೂ ಇಂತಹ ಆಹಾರವನ್ನು ಒಳಗಡೆ ತರ್ತಿರ್ಲಿಲ್ಲ. ಅವರು ಕೇವಲ ಹಸಿ ಗೋರಿಕಾಯಿ ತಿಂತಿದ್ರು. ಚೌಳಿಕಾಯಿ, ಬರೀ ಚೌಳಿಕಾಯಿ ತಿಂತಿದ್ರು. ಅದೊಂದು ಕಹಿ ತರಕಾರಿ, ಬೇಯಿಸಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಅದೇ ಅವರ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಅವರ ಊಟ ಅದು. ಅದನ್ನು ಬಿಡಿ ಅಂದೆ. ನಾನು ಇಡ್ಲಿ, ಉಪ್ಪಿಟ್ಟು, ಅದು ಇದು ಆರ್ಡರ್ ಮಾಡಿಸಿ ನನ್ನ ಜೊತೆ ತಿನ್ನಿ ಅಂದೆ. ಅವತ್ತಿನ ದಿನ ನಾನು ಅವ್ರ ಜೊತೆ ಸುಮಾರು 5-6 ಗಂಟೆ ಕಳೆದೆ. ಇಡ್ಲಿ, ಉಪ್ಪಿಟ್ಟು ಏನೇನಿತ್ತು ಅವರು ಎಲ್ಲ ತಿನ್ನೋ ಹಾಗೆ ಮಾಡಿದೆ. ಅವರ ಕಟ್ಟುನಿಟ್ಟಿನ ಕ್ರಮನ ಮುರಿದೆ. ಅಂದರೆ ಯೋಗ ಆ ಥರ ಆಗಬಹುದು, ಕುಂಡಲಿನಿ ಯೋಗ. ಯಾಕಂದರೆ ಹೊರತೆಗೆಯೋಕೆ ನೋಡ್ತಿದ್ದೀರಿ. ನೀವು ಯಾವುದೇ ಸಿದ್ಧತೆ ಮಾಡ್ಕೊಳ್ಳದೆ ಕಲ್ಲಿದ್ದಲು ಗಣಿನ ಅಗಿಯೋಕೆ ಹೋದರೆ ಬರೀ ಆ ಧೂಳಲ್ಲೇ ಸತ್ತು ಹೋಗ್ತೀರಾ ಅಲ್ವಾ? ಅದೇ ರೀತಿ ನೀವು ಕೊಂಡವನ್ನು ಅಗಿಯುವಾಗ ಸಾಧ್ಯವಾದ ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಆಗಿರಬೇಕು. ಇಲ್ಲದಿದ್ದರೆ ಕುಂಡಲಿನಿ ಬಗ್ಗೆ ಮಾತಾಡೋಕೆ ಹೋಗಬೇಡಿ. ಅದರ ಅಗತ್ಯನೇ ಇಲ್ಲ, ನನಗೆ ಗೊತ್ತು. ಇವತ್ತು ಇದರ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಾರೆ. ಕುಂಡಲಿನಿ ಅಂದರೆ ಯಾವುದೋ ಒಂದು ಶಕ್ತಿಯ ಆಯಾಮ ಅಲ್ಲ. ಕುಂಡಲಿನಿ ಅಂದರೆ ನಮ್ಮ ಶಕ್ತಿ ತಗೊಂಡಿರೋ ಒಂದು ನಿರ್ದಿಷ್ಟ ರೂಪ, ಅಥವಾ ನಮ್ಮ ಶಕ್ತಿ ಸೆಟ್ಲ್ ಆಗಿರೋ ಒಂದು ಜಾಗ. ಅದು ಒಂದು ಕುಂಡದಲ್ಲಿ ಸೆಟ್ಲ್ ಆಗಿದೆ, ಹೊರಗೆ ಬರ್ತಿಲ್ಲ. ಕುಂಡದಲ್ಲಿ ಇರುವುದು ನಿಮಗೆ ಪ್ರಯೋಜನಕ್ಕೆ ಬರಲ್ಲ. ಈಗ ಅದನ್ನು ಬಳಕೆಗೆ ತರೋಕೆ ಇನ್ನೂ ಮೃದುವಾದ ದಾರಿಗಳಿವೆ. ನೀವು ಮಾಡ್ತಿರೋ ಹಠಯೋಗ ಜೀವ ವ್ಯವಸ್ಥೆಯನ್ನು ತೆರೆದ್ರೆ ಅದು ಎಷ್ಟನ್ನು ರಿಸೀವ್ ಮಾಡೋಕೆ ರೆಡಿಯಾಗಿದೆಯೋ ಅದಕ್ಕೆ ತಕ್ಕಂತೆ ಶಕ್ತಿ ಮೇಲಕ್ಕೆ ಇರುತ್ತೆ. ನೀವು ಹೆಚ್ಚಿನ ಮಟ್ಟದ ಶಕ್ತಿನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಆದರೆ ಕುಂಡವನ್ನೇ ಅಗಿಯೋಕೆ ಹೋದರೆ ಅದು ಬಾಂಬ್ ಇಟ್ಟಿರೋ ಜಾಗದ ತರಹ. ಕೆಲವರು ಬಾಂಬ್ ಡಿಫ್ಯೂಸ್ ಮಾಡೋಕೆ ಹೋಗ್ತಾರೆ. ಈಗ ತುಂಬ ಪವರ್ಫುಲ್ ಆಗಿರೋದನ್ನು ಯಾವುದೇ ತಯಾರಿ ಇಲ್ಲದೆ ಡಿಫ್ಯೂಸ್ ಮಾಡೋಕೆ ಅಥವಾ ಅಗಿಯೋಕೆ ಹೋದರೆ ಅದು ಒಳ್ಳೆಯದಲ್ಲ. ನೀವು ತುಂಬ ಎಕ್ಸ್ಪರ್ಟ್ ಆಗಿದ್ದರೆ ಯಾವುದೇ ರಕ್ಷಣೆ ಇಲ್ಲದೆ ಹೋಗಿ ಮಾಡಬಹುದು. ಇಲ್ಲಾಂದರೆ ಅದನ್ನು ಟ್ರೈ ಮಾಡೋಕ್ಕೂ ಮುಂಚೆ ಸಾಕಷ್ಟು ರಕ್ಷಣೆ ನಿರ್ಮಿಸಿಕೊಳ್ಳೋದು ಒಳ್ಳೆಯದು. ಇನ್ನೂ ಒಳ್ಳೆಯ ದಾರಿ ಅಂದರೆ ಜೀವ ವ್ಯವಸ್ಥೆಯನ್ನು ತೆರೆದರೆ ನಿಧಾನವಾಗಿ ಹೆಚ್ಚಿನ ಮಟ್ಟದ ಶಕ್ತಿ ನಿಮ್ಮೊಳಗೆ ಹರಿಯುತ್ತೆ. ಆಗ ಜೀವ ವ್ಯವಸ್ಥೆ ದಿನದಿನಕ್ಕೂ ಹೆಚ್ಚು ಚೈತನ್ಯಪೂರ್ಣವಾಗುತ್ತೆ. ಆದರೆ ನೀವು ಕುಂಡದಲ್ಲಿರೋ ಕುಂಡಲಿನೇ ಮುಟ್ಟಬೇಕು ಅಂದರೆ ತಯಾರಿ ಬೇಕು. ಅಥವಾ ಏನು ನಡೀತಿದೆ ಅಂತ ಗೊತ್ತಿರೋರು ಸತತ ಗಮನ ಇಡಬೇಕು. ಅಥವಾ ತುಂಬ ಕಾಳಜಿ ಇರೋ ವಾತಾವರಣ ಇರಬೇಕು. ಅದನ್ನು ಹ್ಯಾಂಡಲ್ ಮಾಡೋಕೆ ಯೋಗ್ಯವಾದ ವಾತಾವರಣ ಇರಬೇಕು. ನಿಮಗಾಗಿ ಇದನ್ನು ಹ್ಯಾಂಡಲ್ ಮಾಡೋಕೆ ಯಾರಾದರೂ ಸಮರ್ಥರು ಇರಬೇಕು. ಇಲ್ಲಾಂದರೆ ನಿಮಗೆ ಆ ಅರ್ಹತೆ ಬರಬೇಕು. ಆದರೆ ಅದು ಬರೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಡೈರೆಕ್ಟಾಗಿ ಕುಂಡಲಿನಿ ಯೋಗಕ್ಕೆ ಕೈ ಹಾಕೋದು ಮೂರ್ಖತನ. ತುಂಬ ಜನ ಬರೀ 3 ದಿನ ಏನೋ ಮಾಡಿ ಕುಂಡಲಿನಿ ಯೋಗ ಮಾಡಿದೆ ಅಂತ ಹೇಳ್ತಾ ತಿರುಗ್ತಾರೆ.
ಯಾಕಂದರೆ ಜನರಿಗೆ ಯಾವಾಗಲೂ ಮೇಲಿನ ಹಂತದಿಂದ ಶುರು ಮಾಡಬೇಕು ಅಂತ ಇರುತ್ತೆ, ಕೆಳಗಿನ ಹಂತದಿಂದ ಅಲ್ಲ. ಎಲ್ಲಿಂದ ಶುರು ಮಾಡಬೇಕು? 1, 2, 3ರಿಂದನ ಅಥವಾ ಕೋಟಿ ಲಕ್ಷಗಳಿಂದನ? 1, 2, 3ರಿಂದ ಶುರು ಮಾಡಬೇಕಲ್ವ? 1, 2, 3ರಿಂದ 9ರವರೆಗೆ ಕಲಿತರೆ ಆಮೇಲೆ ಯಾವ ನಂಬರ್ಗಾದರೂ ಹೋಗಬಹುದು. ಕೋಟಿ ತನಕ ಕಲಿಬೇಕಿಲ್ಲ, ಬರೀ 9ರ ತನಕ ಕಲಿತು ಅದರ ಜೊತೆ 0 ಅನ್ನೋ ಗಿಫ್ಟ್ ಸಿಕ್ಕಿಬಿಟ್ರೆ ನೀವು ಎಷ್ಟು ದೂರ ಬೇಕಾದರೂ ಹೋಗಬಹುದು ಅಲ್ವಾ? ನೀವು ಅಲ್ಲೇ ಶುರು ಮಾಡಬೇಕಿಲ್ಲ. ನೋಡಿ, ಈ ಭೂಮಿಯಲ್ಲೂ ಕುಂಡಲಿನಿ ಇದೆ. ಅದನ್ನು ಅಗೆದು ಹೊರತೆಗೆಯೋ ಬದಲು ನೀವು ಒಂದು ಬೀಜ ಹಾಕಿ, ಅದು ಬೆಳೆಯುತ್ತೆ. ಒಂದು ಮರ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಅಷ್ಟು ದೊಡ್ಡದಾಗಿ ಬೆಳಿಬೇಕು ಅಂದರೆ ಅಲ್ಲಿ ಎಷ್ಟು ಅಗಾಧ ಶಕ್ತಿ ಇರಬೇಕು ಅಲ್ವಾ? ಐಸಕ್ ನ್ಯೂಟನ್ ಸೇಬು ಕೆಳಗೆ ಬಿದ್ದಿದ್ದನ್ನು ಮಾತ್ರ ನೋಡಿದ, ಇಡೀ ಮರ ಮೇಲಕ್ಕೆ ಬೆಳೆದಿದ್ದನ್ನು ಯಾಕೆ ಮಿಸ್ ಮಾಡಿದ? ಯಾವುದೋ ಶಕ್ತಿ ಮೇಲಕ್ಕೆ ತಳ್ತಿದೆ ಅಲ್ವಾ? ಸೇಬು ಕೆಳಗೆ ಬಿದ್ದಿದ್ದಕ್ಕಿಂತ ದೊಡ್ಡದೇನು ಅಲ್ವಾ? ತುಂಬಾ ಅಗಾಧವಾದ ಶಕ್ತಿ ಅದನ್ನು ಮೇಲಕ್ಕೆ ತಳ್ತಿದೆ. ಮೇಲಕ್ಕೆ ತಳ್ಳೋ ಈ ಶಕ್ತಿನ ನೀವು ಕುಂಡಲಿನಿ ಅನ್ನಬಹುದು. ಹಾಗಾಗಿ ಕುಂಡಲಿನಿ ಅಂದರೆ ಆ ಆಯಾಮ. ನಿಜವಾಗಿಯೂ ಅಷ್ಟು ಸಾಮರ್ಥ್ಯ ಇಲ್ಲದಿದ್ದರೆ ಇದಕ್ಕೆ ಕೈ ಹಾಕೋಕ್ಕೆ ಹೋಗಬಾರ್ದು.